ಸಂಬಂಧಪಟ್ಟ ಹಾಗೆ ಯಾರು ವಿದ್ಯೆಯಲ್ಲಿ ಕಡಿಮೆ ಇರ್ತಾರೆ, 15 ಕಿಲೋಮೀಟರ್ ದೂರದಲ್ಲಿದೆ ಅಂತ. ಅದು ಬೆಟ್ಟದ ಮೇಲೇ ಇದೆ. ಬೆಟ್ಟದ ಮೇಲೇ ಇರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ. ನಾನು ಹಿಂದೆ ಅಲ್ಲಿ ಪ್ರಸಾದವಾಗಿ ವಿಭೂತಿಯನ್ನು ಕೊಡ್ತಾರೆ, ಅದನ್ನು ತಂದು ಪ್ರತಿನಿತ್ಯ ಹಚ್ಕೊಂಡು ಕೊಟ್ಟಂಥ ವಿಭೂತಿಯ ಫಲದಿಂದ, ಆ ಭಗವಂತನ ಫಲದಿಂದ ಅವರ ಜ್ಞಾನ ವೃದ್ಧಿ ಆಗುತ್ತೆ. ಆ ಉಪದೇಶ ಮಾಡಿದ ಜಾಗನೇ ಅಲ್ಲಿ ವಿದ್ಯೆಗೆ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಹೈಯರ್ ಸ್ಟಡೀಸ್ ಅಂದರೆ ಹೆಚ್ಚಿನ ವ್ಯಾಸಂಗವನ್ನು ಮಾಡಬೇಕು, ಏನೇನೋ ಅಡೆತಡೆಗಳಾಗ್ತಾ ಇದೆ, ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಾಮಿನಾಥ ಅಂತ ಹೇಳಿ ಕರಿತೀವಿ. ಅಂದರೆ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು, ಬುದ್ಧಿಯನ್ನು ಪಡೀತಾರೆ. ಗುರುಗಳೇ, ಇನ್ನು ಎರಡನೇದಾಗಿ ಸ್ವಾಮಿಮಲೆ ಅಂತೇಳಿ ನಾನು ಹೇಳಿದೆ. ಈ ಸ್ವಾಮಿಮಲೆ ಅನ್ನೋದು ಕುಂಭಕೋಣಮಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿದೆ ಅಂತ ಅನ್ನಿಸುತ್ತೆ ನನಗೆ. ಯಾಕಂದರೆ ನಾವು ಹೋಗಿದ್ದೀನಿ, ಇಲ್ಲ ಅಂತಿಲ್ಲ, ಆದರೆ ಎಷ್ಟು ಕಿಲೋಮೀಟ್ರ್ ಇದೆ ಅನ್ನೋದು ನನಗೆ ಅದರ ಬಗ್ಗೆ ಅಷ್ಟು ಅರಿವಿಲ್ಲ. ಒಂದು 15-20 ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ ಕುಂಭಕೋಣಮಿಂದ. ಸ್ವಾಮಿಮಲೆ ಅಂತ ಹೇಳ್ಬಿಟ್ಟು ಅದರ ಹೆಸರು. ಸ್ವಾಮಿಮಲೆ. ಅದು ಬೆಟ್ಟದ ಮೇಲೇ ಇದೆ. ಬೆಟ್ಟದ ಮೇಲೇ ಇರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ. ನಾನು ಹಿಂದೆ ಈ ಸುಬ್ರಹ್ಮಣ್ಯೋತ್ಪತ್ತಿ ಸಮಯದಲ್ಲಿ ಈ ವಿಚಾರವನ್ನು ಹೇಳಿದ್ದೆ. ಏನು ಅಂತಂದರೆ, ಈ ಸುಬ್ರಹ್ಮಣ್ಯ ಸ್ವಾಮಿ ಅದೇ ಈ ಬ್ರಹ್ಮನ ಕಥೆಯನ್ನು ನಾನು ಹೇಳಿದ್ದೆ. ಸುಬ್ರಹ್ಮಣ್ಯ ದೇವರಿಗೆ ನಮಸ್ಕಾರವನ್ನು ಮಾಡದೆ ಹಾಗೆ ತನ್ನ ಪರಮೇಶ್ವರನನ್ನು ಕಾಣಲಿಕ್ಕೆ ಅಂತ ಹೋಗಿ ಮತ್ತೆ ಹಿಂತಿರುಗಿ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿ ಕೇಳ್ತಾರೆ, ದೇವ, ನಾನು ನಮಸ್ಕಾರ ಮಾಡಿದ್ರೆ ಪ್ರತಿ ನಮಸ್ಕಾರವನ್ನು ಸಹ ನೀನು ನನಗೆ ತಿಳಿಸದೆ ಹೊರಟೋದೆ. ನಾವು ಚಿಕ್ಕವರು ಅಂತ ಏನು ನೀನು ಅಸಡ್ಡೆ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ, ಬ್ರಹ್ಮವನ್ನು ತಿಳ್ಕೊಂಡವರು, ದೇವಾದಿದೇವತೆಗಳು, ವೇದಾಂತವನ್ನು ತಿಳ್ಕೊಂಡವರು, ಬ್ರಹ್ಮಾಂಡವನ್ನು ತಿಳ್ಕೊಂಡವರು ಯಾರು ನಿಮ್ಮಂಥವ್ರಿಗೆ ಸಣ್ಣ ಹುಡುಗರು ನಮಸ್ಕಾರ ಮಾಡಲ್ಲ ಅಂತ ಹೇಳಿ ಬ್ರಹ್ಮ ಹೊರಟೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮನನ್ನು ಹಿಡಿದು ಕೇಳ್ತಾರೆ, ಹಾಗಾದರೆ ನೀನು ಬ್ರಹ್ಮಾಂಡ ತತ್ವಗಳು, ವೇದಾಂತ ತತ್ವಗಳು, ಇಡೀ ಬ್ರಹ್ಮಾಂಡವನ್ನು ನೀನು ತಿಳ್ಕೊಂಡಿದ್ದೀಯಾ ಅಂತ ಹೇಳಿ ಕೇಳಿದಾಗ, ನನಗೆಲ್ಲನೂ ಗೊತ್ತು ಅಂತ ಹೇಳಿ ಬ್ರಹ್ಮ ಹೇಳಿದಾಗ, ಪ್ರಣವಕ್ಕೆ ಓಂಕಾರ ಅಂತ ಕಳಿತೀವಿ. ಪ್ರಣವ ಅಂದರೆ ಓಂಕಾರ. ಓಂಕಾರ ಅಂದರೆ ಏನು? ಓಂಕಾರಕ್ಕೆ ಅರ್ಥವನ್ನು ತಿಳಿಸು, ನೀನು ಮೊದಲು ಅದನ್ನೇ ಹೇಳು ಅಂತ ಹೇಳಿ ಸುಬ್ರಹ್ಮಣ್ಯ ಕೇಳಿದಾಗ, ಬ್ರಹ್ಮನಿಗೆ ಅದಕ್ಕೆ ಅರ್ಥನೇ ಹೇಳೋಕ್ಕಾಗುತ್ತೆ, ಆಗೋದಿಲ್ಲ. ಅವನಿಗೆ ಹೇಳ್ತಾನೆ, ಅಕಾರ ಉಕಾರ 3 ಅಕ್ಷರಗಳು ಸೇರಿದ್ರೆ ಓಂಕಾರ ಅಂತೇಳಿ. ಅಕಾರ ಉಕಾರ ಅಂದರೆ ಏನು, ಅಕಾರ ಉಕಾರ ಮಕಾರ ಅಂದರೆ ಏನು, ಅದನ್ನು ಎಕ್ಸ್ಪ್ಲನೇಷನ್ ಕೊಡೋದು ಕೇಳ್ತಾರೆ. ಸೃಷ್ಟಿಸ್ಥಿತಿ ಲಯಗಳೇ ಅಕಾರ ಉಕಾರ ಮಕಾರ ಅಂತಾನೆ. ಸೃಷ್ಟಿಸ್ಥಿತಿ ಲಯಗಳು ಹೇಗೆ ಬಂದವು ಅಂತ ಕೇಳ್ತಾನೆ. ಅದು ಹೀಗೆ ಒಂದಕ್ಕೊಂದು ಪ್ರಶ್ನೆ ಬೆಳ್ಕೊಂಡು ದೊಡ್ಡದಾಗಿ ಹೋಗುತ್ತೆ. ಕೊನೆಯಲ್ಲಿ ಬ್ರಹ್ಮನಿಗೆ ಆ ಸೃಷ್ಟಿಯ ರಹಸ್ಯವೇ ಗೊತ್ತಿರೋದಿಲ್ಲ. ನನಗೆ ಅದು ಗೊತ್ತಾಗ್ತಾ ಇಲ್ಲ, ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಗೊತ್ತಿಲ್ಲದೆ ನೀನು ಬ್ರಹ್ಮ ಅಂತ ಯಾಕೆ ಆ ಸೀಟ್ನಲ್ಲಿ ಕೂತಿದ್ದೀಯ, ನೀನು ಕೂರಲೇಬೇಡ, ಎದ್ದೊಟ್ಟೋಗು ಅಂತ ಹೇಳ್ತಾನೆ. ನೀನು ಏನು ಹಂಗೆ ಹೇಳ್ತಾ ಇದೆಯಲ್ಲ, ನಾನು ಇಲ್ಲ ಅಂತಂದರೆ ಸೃಷ್ಟಿನೇ ನಡೆಯಲ್ಲ. ಸೃಷ್ಟಿಗೆ ಮೂಲ ಅರ್ಥವೇ ನಿನಗೆ ಗೊತ್ತಿಲ್ಲ, ನೀನು ಸೃಷ್ಟಿಯನ್ನು ಇಟ್ಕೊಂಡು ಏನು ಮಾಡ್ತೀಯ? ನಿನಗೆ ಹೆಂಗೆ ಮಾಡಬೇಕು? ಒಂದು ಪ್ರಾಡಕ್ಟ್ ಹೊರಗಡೆ ಬರಬೇಕಾದ್ರೆ ಆ ಪ್ರಾಡಕ್ಟ್ಗೆ ಏನು ಮುಖ್ಯವಾಗಿರ್ತಕ್ಕಂಥ ಪದಾರ್ಥಗಳನ್ನು ಹಾಕಬೇಕು, ಅದು ಪ್ರೊಡಕ್ಷನ್ಗೆ, ಆ ಪ್ರೊಡಕ್ಷನ್ ವರ್ಕ್ ಹೆಂಗೆ ನಡೆಯುತ್ತೆ ಅನ್ನೋದೇ ನಿನಗೆ ಗೊತ್ತಿಲ್ಲ ಅಂದಮೇಲೆ ನೀನು ಮೇಲ್ಗಡೆ ಬಾಕ್ಸ್ ಇಟ್ಕೊಂಡು ನಾನು ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಏನು ಅರ್ಥ? ಅದರ ಬಗ್ಗೆ ನಿನಗೇನು ಅರಿವೇ ಇಲ್ಲವಲ್ಲ ಅಂತ ಹೇಳಿ ಆ ಬ್ರಹ್ಮನನ್ನು ಏನು ಮಾಡ್ತಾನೆ, ತೆಗೆದು ಬಂದಿಖಾನೆಯಲ್ಲಿ ಬಂಧಿಸ್ಬಿಡ್ತಾನೆ ಸುಬ್ರಹ್ಮಣ್ಯ ಬಂದಿಖಾನೆಯಲ್ಲಿ ಬಂಧಿಸಿದಾಗ ಪರಮೇಶ್ವರನಿಗೆ ಇಡೀ ಭೂಲೋಕದ ಸೃಷ್ಟಿನೇ ನಿಂತೋಗುತ್ತೆ. ಅದನ್ನು ನೋಡಿದಂಥ ಶಿವ ಮತ್ತು ಪಾರ್ವತಿ ಮತ್ತು ವಿಷ್ಣು, ಲಕ್ಷ್ಮಿ ಎಲ್ಲರೂ ಓಡಿ ಬರ್ತಾರೆ. ಏನಪ್ಪ ನೀನು ಈ ಸೃಷ್ಟಿನೇ ತಲೆಕೆಳಕ್ಕೆ ಮಾಡ್ತಾ ಇದೆಯಲ್ಲ, ಬ್ರಹ್ಮನ ಯಾಕೆ ನೀನು ಹಿಡಿದು ಕಟ್ಟಾಕಿದ್ದೀಯಾ ಅಂತ ಹೇಳಿ ಕೇಳಿದಾಗ, ಅವ್ರಿಗೂ ಅದೇ ಮಾತನ್ನು ಹೇಳ್ತಾನೆ. ಪ್ರಣವಕ್ಕೆ ಅರ್ಥವೇ ಗೊತ್ತಿಲ್ಲ, ಪ್ರಣವದ ಮೂಲ ಗೊತ್ತಿಲ್ಲ, ಸೃಷ್ಟಿಯ ಮೂಲ ಗೊತ್ತಿಲ್ಲ, ಅಂಥವ್ರನ್ನ ನೀನು ಸೃಷ್ಟಿಕರ್ತ ಅಂತೇಳಿ ಇಟ್ಕೊಂಡಿದ್ದೀರಲ್ಲ, ಹೇಗೆ ಸಾಧ್ಯ ಆಗತ್ತದು ಅಂತ ಹೇಳಿದಾಗ, ಅವನ್ನ ತೆಗೆದುಬಿಟ್ರೆ ನಿನ್ನಿಂದ ಸೃಷ್ಟಿ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ.
ಯಾಕಾಗಲ್ಲ, ನಾನು ಮಾಡಿ ತೋರಿಸ್ತೀನಿ ಅಂತ ಮಾಡ್ತಾರೆ. ಸುಬ್ರಹ್ಮಣ್ಯ ದೇವರು ಸೃಷ್ಟಿಯನ್ನು ಮಾಡ್ತಾರೆ. ಅದನ್ನು ನೋಡಿದ ಮೇಲೆ ಆಯಿತು, ನೀನು ನಮಗಿಂತ ದೊಡ್ಡವನೇ, ಆದರೆ ಈಗ ಬ್ರಹ್ಮನನ್ನು ಬಿಡುಗಡೆ ಮಾಡು, ಇದು ನನ್ನ ಆಜ್ಞೆ ಅಂತೇಳಿ ಪರಮೇಶ್ವರ ಸುಬ್ರಹ್ಮಣ್ಯ ಸ್ವಾಮಿಗೆ ಆಜ್ಞೆ ಮಾಡ್ತಾರೆ. ಆಯಿತು, ದೊಡ್ಡವ್ರ ಮಾತು ಕೇಳಬೇಕು, ನಿನ್ನ ಮಾತು ನಾನು ಮೀರಲ್ಲ ಅಂಥೇಳಿ ಬ್ರಹ್ಮನನ್ನು ಬಿಡುಗಡೆ ಮಾಡಿ ಕಳಿಸ್ಬಿಡ್ತಾರೆ. ಕಳಿಸಿದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಪರಮೇಶ್ವರನ ಸುಬ್ರಹ್ಮಣ್ಯ ಸ್ವಾಮಿನ ಜೊತೇಲಿ ಬಾ, ನೀನು ನನ್ನ ಜೊತೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಕೈಲಾಸದ ತನ್ನ ಆಸನದಲ್ಲಿ ಕೂತ್ಕೊಂಡು ಕೇಳ್ತಾರೆ, ಅಲ್ಲಪ್ಪ ನೀನು ಈ ರೀತಿ ನೀನು ಕರ್ಕೊಂಡೋಗಿ ಬ್ರಹ್ಮನ ಜೈಲಿನಲ್ಲಿ ಹಾಕ್ಬಿಡ್ತಾರೆ, ಸೃಷ್ಟಿ ಕಥೆ ಏನಾಗಬೇಕು, ಸೃಷ್ಟಿ ಮಾಡೋರು ಯಾರು, ಈ ರೀತಿಯೆಲ್ಲ ನೀನು ಮಾಡ್ಬೋದಾ, ದೊಡ್ಡವ್ರಿಗೆ ಈ ರೀತಿಯ ಅಹಂಕಾರದ ರೀತಿಯಲ್ಲಿ ಮಾಡ್ಬೋದಾ ಅಂದರೆ ಅವಾಗ ಹೇಳ್ತಾನೆ, ಇಲ್ಲಿ ದೊಡ್ಡವರು ಚಿಕ್ಕವರು ಪ್ರಶ್ನೆ ಬರಲ್ಲ, ಯಾರಿಗೆ ಅರಿವಿದೆ, ವಿದ್ಯೆ ಇದೆ, ಜ್ಞಾನ ಇದೆ ಅಂಥವ್ರಿಗೆ ಬೆಲೆನೇ ಬಿಟ್ಟರೆ ಏನೂ ಗೊತ್ತಿಲ್ಲದೆ ಇರೋರನ್ನ ಸೀಟ್ನಲ್ಲಿ ಕುಂಡ್ರಿಸ್ಬಿಟ್ಟು ನೀನು ಮರ್ಯಾದೆ ಕೊಡಿದ್ರೆ ಕೊಡೋಕ್ಕಾಗೋದಿಲ್ಲ. ಅವ್ರಿಗೆ ಆ ವಿದ್ಯೆಗೆ ತಕ್ಕ ಹಾಗೆ ಅವರಿಗೆ ಅರ್ಹತೆ ಇದ್ದರೆ ಅಂಥವ್ರನ್ನ ನಾನು ಪ್ರಶಂಸಿಸ್ತೇನೆ, ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದಾಗ, ನಿನಗೆ ಗೊತ್ತಿದೆಯಾ ಅಂತೇಳಿ ಅವರಪ್ಪ ಕೇಳ್ತಾನೆ. ನನಗೆ ಗೊತ್ತಿದೆ ಅಂತಾನೆ. ಹಾಗಾದರೆ ಹೇಳು ಅಂತಾನೆ. ಹಾಗಾಗಿ ಹೇಳಬೇಕು, ಹೇಳು ಅಂತಂದರೆ ನಾನು ಹಂಗೆಲ್ಲ ಹೇಳೋಕ್ಕಾಗಲ್ಲ, ನಾನು ಗುರುವಿನ ಸ್ಥಾನದಲ್ಲಿ ಕೂತಿರೋನು, ದಕ್ಷಿಣಾಮೂರ್ತಿ ಸ್ವರೂಪ, ನಾನು ಗುರುವಿನ ಸ್ಥಾನದಲ್ಲಿ ಕೂತಿದ್ದೀನಿ, ಸನತ್ಕುಮಾರ ಸ್ವರೂಪ, ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿರೋವಂಥವ್ನು ನಾನು ನೀನು ಹೇಳಿದೆ ಅಂತ ನೀನು ಕೇಳಿದ ತಕ್ಷಣ ಹೇಳೋಕ್ಕಾಗೋದಿಲ್ಲ. ನೀನು ಶಿಷ್ಯನಾಗಿ ನನ್ನ ಕಾಲ ಹತ್ರ ಕೂತ್ಕೊಂಡು, ನಾನು ಸಿಂಹ ಹಾಸನದಲ್ಲಿ ಕೂತ್ಕೊಂಡು, ಎತ್ತರದ ಹಾಸನದಲ್ಲಿ ಕೂತ್ಕೊಂಡು ನಾನು ನಿನಗೆ ಉಪದೇಶ ಮಾಡ್ತೀನಿ, ನೀನು ಹೇಳಿದೆ ಅಂತ ನಾನು ಮಾಡೋಕ್ಕಾಗಲ್ಲ ಅಂತಾನೆ. ಸರಿ ಆಯಿತು ಅಂತೇಳಿ ಪರಮೇಶ್ವರ ಕೆಳಗಡೆ ಬಗ್ಗಿ ಸುಬ್ರಹ್ಮಣ್ಯ ಸ್ವಾಮಿಯ ಬಾಯಿ ಹತ್ರ ಬಂದು ಕೈ ಹಿಂಗೆ ಹಿಡ್ಕೊಂಡು ಕೇಳ್ತಾನೆ, ಪ್ರಣವಕ್ಕೆ ಅರ್ಥವನ್ನು ಹೇಳು ಅಂತೇಳಿ. ಆವಾಗ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮಾಂಡ ಸ್ವರೂಪವನ್ನು, ಸೃಷ್ಟಿಯ ಒಂದು ವೈಚಿತ್ರವನ್ನು, ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡ್ತಾನೆ ಈಶ್ವರನಿಗೆ ಸುಬ್ರಹ್ಮಣ್ಯ ಸ್ವಾಮಿ. ಆ ಉಪದೇಶ ಮಾಡಿದ ಜಾಗನೇ ಸ್ವಾಮಿಮಲೆ. ಅದನ್ನು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಾಮಿನಾಥ ಅಂತ ಹೇಳಿ ಕರಿತೀವಿ. ಅಂದರೆ ಸ್ವಾಮಿಗೆ ನಾಥ ಅಂದರೆ ಪರಮೇಶ್ವರನಿಗೆ ಉಪದೇಶ ಮಾಡಿದವನು, ಪರಮೇಶ್ವರನಿಗಿಂತ ದೊಡ್ಡವನು ಅನ್ನೋ ರೀತಿಯಲ್ಲಿ ಸ್ವಾಮಿನಾಥ. ನಾಥ ಅಂದರೆ ರಾಜ ಅನ್ನೋ ರೀತಿಯಲ್ಲೋ ಅಥವಾ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂತ. ಸ್ವಾಮಿಗೆ ನಾಥ, ಹಾಗಾಗಿ ತಂದೆಗೆ ಉಪದೇಶ ಮಾಡಿದ್ದರಿಂದ ಅಲ್ಲಿ ಸ್ವಾಮಿನಾಥ ಅಂತ ಹೇಳಿ ಆ ದೇವರನ್ನು ಅಲ್ಲಿ ನಾವು ಗುರುತಿಸ್ತೇವೆ. ಅಲ್ಲಿ ತಂದೆಗೆ, ಪರಮೇಶ್ವರನಿಗೆ ಉಪದೇಶ ಮಾಡಿದ ಜಾಗವೇ ಸ್ವಾಮಿಮಲೆ. ಆ ಸ್ವಾಮಿಮಲೆಯಲ್ಲಿ ಈ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಯಾರು ವಿದ್ಯೆಯಲ್ಲಿ ಕಡಿಮೆ ಇರ್ತಾರೆ, ಅಂದರೆ ಓದಿನಲ್ಲಿ ಹಿಂದೆ ಬಿದ್ದಿರ್ತಾರೆ, ಸ್ವಲ್ಪ ಜ್ಞಾನ ಕಡಿಮೆ ಇರುತ್ತೆ, ಅಂಥವರು ಅಲ್ಲಿ ಹೋಗಿ ಆ ಭಗವಂತನ ಅಭಿಷೇಕ ಸೇವೆಗಳನ್ನು ಮಾಡಿ ಅಲ್ಲಿ ಪ್ರಸಾದವಾಗಿ ವಿಭೂತಿಯನ್ನು ಕೊಡ್ತಾರೆ. ಅದನ್ನು ತಂದು ಪ್ರತಿನಿತ್ಯ ಹಚ್ಕೊಂಡು ಅವರು ಭಗವಂತನ ಸೇವೆ ಮಾಡಿದ್ರೆ ಆ ಕ್ಷೇತ್ರದಲ್ಲಿ ಕೊಟ್ಟಂಥ ವಿಭೂತಿಯ ಫಲದಿಂದ, ಆ ಭಗವಂತನ ಫಲದಿಂದ ಅವರ ಜ್ಞಾನ ವೃದ್ಧಿ ಆಗುತ್ತೆ, ವಿಶೇಷವಾಗಿರ್ತಕ್ಕಂಥ ವಿದ್ಯೆ ಪ್ರಧಾನವಾಗತ್ತೆ. ಯಾಕೆ ಅಂತಂದರೆ ಬ್ರಹ್ಮಜ್ಞಾನವನ್ನೇ ಪರಮೇಶ್ವರನಿಗೆ ಉಪದೇಶ ಮಾಡಿದ ಜಾಗ. ಹಾಗಾಗಿ ಸ್ವಾಮಿನಾಥ ಉಪದೇಶ ಮಾಡಿದ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ಜಾಗದಲ್ಲಿ ತಂದೆಗೆ ಉಪದೇಶ ಮಾಡಿದ್ದರಿಂದ ಅಲ್ಲಿ ವಿದ್ಯೆಗೆ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಆ ವಿದ್ಯೆಯಲ್ಲಿ ಕಡಿಮೆ ಇರತಕ್ಕಂಥವ್ರು, ಓದಿನಲ್ಲಿ ಹಿಂದೆ ಇರತಕ್ಕಂಥವ್ರು, ಕಡಿಮೆ ಇರತಕ್ಕಂಥವ್ರು, ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡ್ತಕ್ಕಂಥವ್ರು, ಮಾಡಬೇಕು ಅಂತ ವಿಶ್ಲೇಷಣೆ ಮಾಡ್ತಕ್ಕಂಥವ್ರು, ಹೈಯರ್ ಸ್ಟಡೀಸ್ ಅಂದರೆ ಹೆಚ್ಚಿನ ವ್ಯಾಸಂಗವನ್ನು ಮಾಡಬೇಕು, ಏನೇನೋ ಅಡೆತಡೆಗಳಾಗ್ತಾ ಇದೆ, ಅನಾನುಕೂಲಗಳಾಗ್ತಾ ಇದೆ ಅಂತಕ್ಕಂಥವ್ರು ಅಲ್ಲಿಗೆ ಹೋಗಿ ವಿಶೇಷವಾಗಿ ಸ್ವಾಮಿಮಲೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು, ಬುದ್ಧಿಯನ್ನು ಪಡೀತಾರೆ ಅಂಥೇಳಿ ಅಲ್ಲಿನ ಕ್ಷೇತ್ರದ ಮಹಿಮೆ ಇದು. ಹಾಗಾಗಿ ಯಾರ್ಯಾರಿಗೆ ನಿಮಗೆ ವಿದ್ಯೆಯಲ್ಲಿ, ಜ್ಞಾನದಲ್ಲಿ ಕಡಿಮೆ ಇದ್ದೀರೋ ಅಂಥವರು ನೀವು ಸ್ವಾಮಿಮಲೆಗೆ ಹೋಗಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳನ್ನು ಮಾಡಿಸಿ ಅಲ್ಲಿ ನೀವು ಈ ಭಸ್ಮವನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿ ಹಚ್ಕೊಳ್ತಾ ಬಂದರೆ ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ ಅಂಥೇಳಿ ವಿಶೇಷವಾಗಿರ್ತಕ್ಕಂಥ ಫಲ, ಅಲ್ಲಿನ ಕ್ಷೇತ್ರದ ಫಲ ಇದು. ಹಾಗಾಗಿ ನೀವು ಆ ಕ್ಷೇತ್ರ ಫಲ ಪಡಿಬೇಕಾದರೆ ನೀವು ಅಲ್ಲಿಗೆ ಹೋಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿ.
ನೋಡಿದ್ರಲ್ಲ ವೀಕ್ಷಕರೇ, ಇದು ಒಂದು ಅದ್ಭುತವಾದಂಥ ಒಂದು ಮಾಹಿತಿ ಅಂತ ಹೇಳ್ಬೋದು. ಸೊ ಎಲ್ಲರೂ ಆ ದೇವಸ್ಥಾನಕ್ಕೆ ಒಂದು ಭೇಟಿ ನೀಡಿ ಮತ್ತು ಆ ಫಲಗಳನ್ನು ಪಡೆದುಕೊಳ್ಳಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಸೊ ಅದರ ಒಂದು ದೇವಸ್ಥಾನದ ಒಂದು ಗೂಗಲ್ ಮ್ಯಾಪ್ ಸಹ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಸಾಧ್ಯವಾದರೆ ಅಲ್ಲಿ ಭೇಟಿ ನೀಡ್ತಕ್ಕಂಥ ಭಕ್ತಾದಿಗಳು ಅಲ್ಲಿಗೆ ನೀವು ದೇವಸ್ಥಾನಕ್ಕೆ ಭೇಟಿ ನೀಡ್ಬೋದು.